Hi friends, welcome to Patadkal English Academy and Panishankar English Academy. ಇವಾಗ ಪಿ ಯು ಸಿ ಸೆಕೆಂಡ್ ಇಯರ್ದು ಒಂದು ಪ್ರೋಸ್ ಯೂನಿಟ್ ದ ವೋಟರ್ ಈ ಲೆಸನ್ದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು 2024-25ದಲ್ಲಿ ಬಿಟ್ಟಿರುವಂಥ ಕ್ವಶನ್ ಬ್ಯಾಂಕ್ನಿಂದ ಇರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿಕೊಡ್ತೇನೆ. ನಂಬರ್ 1, ಕಂಪ್ಲೀಟ್ ದ ಅನಾಲಜಿ. Complete the analogy with reference to the voter. Marcus IB, mission school teacher, right? Dash, bicycle repairers, apprentice, Rufus OKK. Port Harcourt ನಲ್ಲಿ 2 years ಕೆಲಸ ಮಾಡಿದ್ರಲ್ಲಿ ಇವರು. Choose the correct series of events as they happen in the voter. Pop campaign leader gives 5 pounds to Roof to vote for Madhuka. People vote Marcus without taking money. ಇವೆರಡುಗಳನ್ನು ನೋಡಿದ್ರೆ ಇದು ಮೊದಲಾಗ್ತೈತಿ. ಹಿಂದಿನ ಎಲೆಕ್ಷನ್ದೊಳಗ ವಿತೌಟ್ ಮನಿ ಹಾಕಿದ್ರು. ಇವಾಗ 5 pounds ಇಡ್ತಾರ. ಪಾಪ್ ಕ್ಯಾಂಪೇನ್ ಲೀಡರ್, POP ಕ್ಯಾಂಪೇನ್ ಲೀಡರ್ ಗಿವ್ಸ್ 5 pounds. ಹೌದು, ಹಿಂದಿನ ನೈಟ್ ಬರ್ತಾರಲ್ಲ 5 pounds ಇಡ್ತಾರ. ಇವ್ರೇನಂತಾರ? ಸಿರೀಸ್ ಅಂತಾರ. ಇದು ಇದನ್ನ ನಂತರ ಬರ್ತೈತಿ. Voter elders agreed to vote for Marcus by taking 4 shillings. ಇದು ಲಾಸ್ಟ್ ಬರ್ತದ್ರಿ ಇದ್ರ, ಯಾಕಂದ್ರೆ ಇನ್ನು ಇಲೆಕ್ಷನ್ ಮರುದಿವ್ಸ ಇರ್ತೈತಿ. ಇವೆರಡುಗಳನ್ನ ನೋಡಿದ್ರೆ ಇದು ಮೊದಲು ನಡಿತೈತಿ. ಎಲ್ಡರ್ಸ್ ಅಗ್ರೀಡ್ ಅಂತಾರ, Marcus ವಿತೌಟ್ ಟೇಕಿಂಗ್ ಮನಿ. ಎಲ್ಡರ್ಸ್ ಅಗ್ರೀಡ್ ಇದನ್ನ ನಂತರ ಬರ್ತೈತಿ. ಇದೇ ಎಲ್ಡರ್ಸ್ ಅಗ್ರೀಡ್ ಟು ವೋಟ್ ಫಾರ್ ಮನಿ ಅಂತ ಮಾರ್ಕಸ್ ಬೈ ಟೇಕಿಂಗ್. ಇವೆರಡುಗಳನ್ನು ನೋಡಿದ್ರೆ ಇದ ಮೊದಲು ಬರ್ತೈತಿ. ಪೀಪಲ್ ವೋಟ್ ಮಾರ್ಕಸ್ ವಿತೌಟ್ ಟೇಕಿಂಗ್ ಮನಿ ಹಿಂದಿನ ಕಾಲದಲ್ಲಿ ಫಸ್ಟ್ ನಡೀತೈತೆ ಅದು. ಅಗ್ರೀಡ್ ಟು ವೋಟ್ ಫಾರ್ ಮಾರ್ಕಸ್ ಬೈ ಟೇಕಿಂಗ್ 4 shillings ಬಂದು ಒಂದು ಒಮಿಯೋಫಿಯಾ ಮ್ಯಾನ್ಷನ್ ಮನಿ ಓಪನಿಂಗ್ ಇದ್ದಾಗ ಇವರೆಲ್ಲ ಫೀಸ್ಟನ್ನು ಎಂಜಾಯ್ ಮಾಡಿ ಬಂದು ಒಂದು ಕಡೆ ಕೂತಿರ್ತಾರ. ಅವಾಗ ಇವರು 2 shillings ಫಸ್ಟ್ ಕೊಡ್ತಾರ, ಮತ್ತೊಂದು ಶಿಲ್ಲಿಂಗ್ ಕೊಟ್ಟ ಮೇಲೆ ಒಪ್ಕೊಂತಾರ. ಇದನ್ನು ನೋಡ್ಲಿಕ್ಕೆ ಹತ್ತಿದ್ರ ಇದ ಮೊದಲು ನಡೆದದ. ವಿತೌಟ್ ಎ ಟೇಕಿಂಗ್ ಕೊಡ್ತಿದ್ರು. ಈಗ 4 shillings ತಗೋತಾರ. ಇದು ಮೊದಲಾಗ್ತೈತಿ. ಇನ್ನೊಂದು D1 ಐತೆ, ಅದನ್ನು ಎಲ್ಡರ್ಸ್ ಅಗ್ರೀಡ್ ಟು ವೋಟ್ ಫಾರ್ ಮಾರ್ಕಸ್ ಬೈ ಟೇಕಿಂಗ್ 4 shillings ಇದು ನಂತರ ಬರ್ತದೆ. ಇದೆಲ್ಲ ನೋಡಿದ್ರೆ ಇದು ಫಸ್ಟ್ ಬರ್ತೈತಿ. ಡಿಫಿಕಲ್ಟ್ ಟೈಪ್ ಆಫ್ ಕ್ವಶನ್ ಇದು. ಮೇನ್ ಕ್ವಶನ್ ನಂಬರ್ 3, ಮ್ಯಾಚ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ರೈಟ್ ಆಪ್ಷನ್ ಫ್ರಮ್ ದ ಗಿವನ್ ಆಪ್ಷನ್ಸ್ ವಿತ್ ರೆಫರೆನ್ಸ್ ಟು ದ ವೋಟರ್. ಉಮರು ಹೈ ಬ್ಯಾಂಡ್ ತರಿಸಿರ್ತಾರ. ಮಾರ್ಕಸ್ IB ಹೈ ಬ್ಯಾಂಡ್, ಹೈ ಲೈಫ್ ಬ್ಯಾಂಡ್ ಉಮರುದಿಂದ. ರೂಪ್ಸ್ ಟ್ರೈನಿಂಗ್ ಪೋರ್ಟ್ ಹಾರ್ಕೋಟ್ನಾಗ ಆಗ್ತೈತಿ. ಎಂಬಂಟ ಒಂದು ಈ ದೇವತೆ ಅದು. ಅಂದರೆ ಇದನ್ನು ನೋಡಿದ್ರೆ ಇದು ಫಸ್ಟ್ ಬರ್ತ, ಸೆಕೆಂಡ್ ಇದು ಫಸ್ಟ್, ಥರ್ಡ್, ಸೆಕೆಂಡ್ ಕರೆಕ್ಟ್ ಆಗ್ತೈತಿ. ಫಸ್ಟ್, ಥರ್ಡ್, ಸೆಕೆಂಡ್, ಫಸ್ಟ್ ಒನ್ ಕರೆಕ್ಟ್ ಆಯ್ತು ನೋಡ್ರಿ. 4th ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಹ್ಯಾಪನಿಂಗ್ಸ್ ವಿತ್ ರೆಫರೆನ್ಸ್ ಟು ದ ವೋಟರ್. ಪಾಪ್ ಕ್ಯಾಂಪೇನ್ ಲೀಡರ್ visited Roof
ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಅಂತಾರೆ. ಪಾಪ್ ಕ್ಯಾಂಪೇನ್ ಲೀಡರ್ ವಿಸಿಟೆಡ್ ರೂಫ್, ಹೌದು. ಪ್ಲೇಸ್ಡ್ 5 pounds ಆನ್ ದ ರೂಫ್, ಹೌದು. ಡಿಮಾಂಡ್ಸ್ ವೋಟ್ ಫಾರ್ ಮಧುಕ, ಮೇಕ್ಸ್ ರೂಪ್ ಸ್ವೇರ್, ಇದು ಕರೆಕ್ಟ್ ಅದ್ರ. ಇದು ಪ್ಲೇಸ್ 500 rupees ಪಾಪ್ ಕ್ಯಾಂಪೇನ್ ವಿಸಿಟೆಡ್, ಇದು ಮೊದಲು ವಿಸಿಟ್ ಮಾಡೋದು ಮೊದಲು ಬರ್ತದೆ, ಇದು ಕರೆಕ್ಟ್ ಆಗ್ತದೆ. ಮೇಕ್ಸ್ ರೂಪ ಸ್ವೇರ್ ಇದು ಲಾಸ್ಟ್ ಬರ್ತದೆ ಅವತ್ತಿನ ಇವೆಂಟ್ದೊಳಗೆ, ಇದು ಕರೆಕ್ಟ್ ಆಗ್ತದೆ. ಮೇಕ್ಸ್ ರೂಪ ಸ್ವೇರ್ ಆನ್ ಇಟ್, ಇದು ಲಾಸ್ಟೇ ಬರೋದ್ರಿ. ಇದೆಲ್ಲ ನೋಡಿದ್ರೆ ಇದು ಫಸ್ಟ್ ಆಗ್ತದೆ. ಸೀರಿಯಲ್ ಅದರದು. ಪಾಪ್ ಕ್ಯಾಂಪೇನ್ ಲೀಡರ್ ವಿಸಿಟ್ ಮಾಡ್ತಾರೆ, 5 pounds ಪ್ಲೇಸ್ ಮಾಡ್ತಾರೆ. ಡಿಮಾಂಡ್ಸ್ ಟು ವೋಟ್ ಫಾರ್ ಮಧುಕ, ಮಧುಕಾಗ ವೋಟ್ ಹಾಕ್ಬೇಕಂತ ಡಿಮಾಂಡ್ ಮಾಡ್ತಾರೆ. ರೂಫನ್ ಕಡೆಯಿಂದ ಈ ದೇವತೆ ಮೇಲೆ ಪ್ರಮಾಣ ಮಾಡಿಸ್ಕೊತಾರೆ, ಇದು ಕರೆಕ್ಟ್ ಆಗ್ತದೆ ಸಿರೀಸ್. ಐಡೆಂಟಿಫೈ ದ ಫಾಲ್ಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಶಾರ್ಟ್ ಸ್ಟೋರಿ ಚಿನುವ ಅಚ್ಬೆ ಬೈ ಚಿನುವ ಅಚ್ಬೆ, ಅಂದರೆ ಜಪಾನಿನ ಪ್ರಸಿದ್ಧ ಟ್ರಾವೆಲರ್ಸ್ ಆರ್. ಆ ರೂಫ್ ಟೋಟಲಿ ಆಫರ್ಡ್ 4 shillings ಏನಂತಾರ, ಫಾಲ್ಸ್ ಸ್ಟೇಟ್ಮೆಂಟ್ ಅಂತಾರ. ರೂಫ್ ಟೋಟಲಿ ಆಫರ್ಡ್ 4 shillings ಟು ದ ವೋಟರ್ ಫಾರ್ ಮಾರ್ಕಸ್, ಅದು ಕರೆಕ್ಟ್ ಅದರ ಇದ್ರ. ಯಾಕಂದ್ರೆ ಫಸ್ಟ್ 2 shillings ಕೊಡ್ತಾರ, ಆಮೇಲೆ 1 shilling, ಆಮೇಲೆ 1 shilling. ಇವ್ರೇನಂತಾರ ಫಾಲ್ಸ್ ಸ್ಟೇಟ್ಮೆಂಟ್ ಅಂತಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅದ, ಅದರಿಂದ ರೈಟ್ ಆನ್ಸರ್ ಅಲ್ಲ ಇದು. ರೂಫ್ ವಾಸ್ ಆಫರ್ಡ್ 5 pounds ಟು ವೋಟ್ ಫಾರ್ ಮಧುಕ, ಇದು ಕರೆಕ್ಟ್ ಐತ್ರಿ. ಮಾರ್ಕಸ್ ಐಬಿ ಆ್ಯಂಡ್ ಹಿಸ್ ವೈಫ್ ವರ್ಕ್ಡ್ ಇನ್ ಎ ಮಿಷನ್ ಸ್ಕೂಲ್ ಟೀಚರ್ ಅರ್ಲಿಯರ್, ಇದು ಕರೆಕ್ಟ್ ಅದ. ಅಂದರೆ ಅವರು ಸ್ಟಾಫ್ ಮೆಂಬರ್, ಅವರು ಏನೋ ಮಾಡಿದ್ದ, ಹೆಣ್ಮಗಳು ಕಂಪ್ಲೇಂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ಲು, ಜಾಬ್ ಕ್ವಿಟ್ ಮಾಡಿ ಬಂದು ಪೊಲಿಟಿಕ್ಸ್ ಸೇರಿಕೊಂಡ. ಮುಂದೆ ಅವಳೇ ಹೆಂಗೆ ನಿಂತೆ ಆದೋ ಆದಳು. ಇವರಿಬ್ಬರು ಮೊದಲ ವರ್ಕ್ಮೇಟ್ಸ್ ಅವರು, ಅಂದರೆ ಸ್ಟಾಫ್ ಮೆಂಬರ್ಸ್ ಆಫ್ ದ ಸೇಮ್ ಸ್ಕೂಲ್, ಇದು ಕರೆಕ್ಟ್ ಅದ ರೀ. ಮಾರ್ಕಸ್ ಐಬಿ ವಾಸ್ ದ ಮಿನಿಸ್ಟರ್ ಆಫ್ ಎಜುಕೇಶನ್, ಇದು ತಪ್ಪಿತ್ತು. ಮಿನಿಸ್ಟರ್ ಆಫ್ ಕಲ್ಚರ್ ಅವ, ಅದರ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತಾರ, ಇದು ರಾಂಗ್ ಸ್ಟೇಟ್ಮೆಂಟ್, ಇದು ರೈಟ್ ಆನ್ಸರ್ ಆಗ್ತದೆ. 6th question, ಇನ್ ದ ವೋಟರ್ ಐ ವಾಕ್ ವೆನ್ ಯು ಕ್ಯಾನ್ ರೈಡ್, ಮೊದಲು ಆರ್ ದ ವರ್ಡ್ಸ್ ಆಫ್ ರೂಫ್ ಕ್ಯಾಂಪೇನ್ ಮಾಡುವಾಗ, ಎಲೆಕ್ಷನ್ ಮಾರ್ನಿಂಗ್. ನೆಕ್ಸ್ಟ್ 7th, ಮ್ಯಾಚ್ ದ ಫಾಲೋವಿಂಗ್ ಪ್ರೊವರ್ಬ್ಸ್ ವಿತ್ ದೇರ್ ಮೀನಿಂಗ್ ವಿತ್ ರೆಫರೆನ್ಸ್ ಟು ದ ವೋಟರ್, ಬರ್ತಾವಲ್ರಿ ಅದಕ್ಕೆ. ಲೀವಿಂಗ್ ಓಜೋ ಫೀಸ್ಟ್ ಆ್ಯಂಡ್ ಗೋಯಿಂಗ್ ಟು ಎ ರಿಚುವಲ್ ಮೀಲ್, ಅಂದ್ರೆ ಯಾರು ಓಜೋ ಫೀಸ್ಟನ್ನು ತಿನ್ನೋದು ಬಿಟ್ಟು ಗುಡಿಯಾಗ ಹಾಕು ಅನ್ನಕ್ಕೆಲ್ಲ ಹೋಗ್ತಾರೆ ಯಾರ್ರಿ? ಓಜೋ ಫೀಸ್ಟ್ ಅಂತಂದ್ರೆ ಬೇಕಾದ್ದೆಲ್ಲ ಇರ್ತೈತಿ ಈ ಊಟದೊಳಗೆ. ಏನು ಬುಂದೆ, ಬೇಸನ್, ಏನು ಐಸ್ ಕ್ರೀಮ್, ಏನು ಬೇಕಾದ್ದು ತಿನ್ಬೋದು. ಓಜೋ ಫೀಸ್ಟ್. ಗೋಯಿಂಗ್ ಟು ರಿಚುವಲ್ ಮೀಲ್ ಅಂತಂದ್ರೆ ಏನು, ಅನ್ನ ಸಾಂಬಾರು ಗುಡಿಯಾಗಿಟ್ಟಿರ್ತಾರಲ್ಲ, ಅನ್ನ ಸಾಂಬಾರು ಬಡವರಿಗಾಗಿ. ಇದು ಯಾರಾದರೂ ಓಜೋ ಫೀಸ್ಟ್ ಬಿಟ್ಟು ಗುಡಿಯೊಳಗಿನ ಸಾಂಬಾರದನ್ನ ತಿನ್ಲಿಕ್ಕೆ ಹೋಗ್ತಾರೆ ಏನ್ರೇ ಅಂದ್ರೆ ನಾಟ್ ಚೂಸಿಂಗ್ ದ ಬೆಸ್ಟ್ ಆಪ್ಷನ್, ಹೌದಲ್ಲ. ಇಲ್ಲಿ ಗುಡಿಯೊಳಗಿನ ಅನ್ನ ಸಾಂಬಾರು ಇದೆ, ಓಜೋ ಫೀಸ್ಟ್ ಇದೆ, ಎಲ್ಲಿ ಹೋಗ್ತೀರಪ್ಪ ಅಂದ್ರೆ ಯಾರಾದರೂ ಗುಡಿಯೊಳಗೆ ಅನ್ನ ಸಾಂಬಾರು ತಿನ್ನಕ್ಕೆ ಹೋಗ್ತೀವಿ ಅಂತಾರೇನ್ರಿ. ಓಜೋ ಫೀಸ್ಟ್ಗೆ ಹೋಗ್ತೀವಿ, ಓಜೋ ಫೀಸ್ಟ್ಗೆ ಅಂದರೆ ಇದಕ್ಕೆ ಮ್ಯಾಚ್ ಆಗ್ತದೆ ಮೀನಿಂಗ್, ಇದ್ರ ಮೀನಿಂಗು ಇದೇ ಆಗ್ತದೆ. ನೆಕ್ಸ್ಟ್, ಟೇಕ್ ಡೌನ್ ಫೈರ್ ವುಡ್ ಫ್ರಮ್ ಇರೋಕೋ ಟ್ರೀ, ಬೇರೆದವರು ಯಾರು ವಿಲಿಜರ್ಸ್ ವಿಚಾರ ಮಾಡ್ತಾರೆ, ಏನಂತಾರ, ನೀನೇ ಒಂದು ಫೈರ್ ವುಡ್ನ ಬೇಕಾದಷ್ಟು ಗಿಡದೊಳಗಿಂದ ಇಳಿಸ್ಕೊಂಡ್ರಿ ಅಂತಾರೆ. ರೂಫ್ ಮಾಡಿರ್ತಾರಲ್ಲ, ಒಂದು ರೋಬ್, ಒನ್ ಆಫ್ ದ ರೋಬ್ಸ್, ಕಾಸ್ಟ್ಲಿ ರೋಬ್ಸ್ ಅಂತ ತೊಗೊಂಡಿರ್ತಾನೆ, ಬಿಯರ್ ಬಾಟ್ಲ್ ತೊಗೊಂಡಿರ್ತಾನೆ, ಲ್ಯಾಂಡ್ ಸೂಟನ್ನು ಕೇಸ್ ವಿನ್ ಮಾಡಿರ್ತಾನೆ. ನೀನೇ ಇಷ್ಟು ಲಾಭ ತೊಗೊಂಡು ನಾವು ಯಾಕೆ ತೊಗೋಬಾರ್ದು ಇವ್ರು ಅಂತಾರ. ಅಂದ್ರೆ ಟೇಕ್ ಆಲ್ ದ ಅಡ್ವಾಂಟೇಜಸ್ ಪಾಸಿಬಲ್, ಏನು ಸಾಧ್ಯ ಐತಿ ಅದನ್ನೆಲ್ಲ ಅಡ್ವಾಂಟೇಜಸ್ ತಗೊಳ್ಳೋದ್ರಿ. ಸೆಕೆಂಡ್ ಅದರ ಮೀನಿಂಗು ಇದಾಗ್ತದೆ. ಥರ್ಡ್, ಫ್ಲೈ ಟ್ರೈಂಗ್ ಟು ಮೂವ್
ಡಂಗ್ ಹಿಲ್. ಫ್ಲೈ ಅಂದ್ರೆ ನೊಣ. ಅಡಿಗೆ ಮನೆಗೆ ನೊಣ ಇರ್ತಾವಲ್ಲ, ಎಲ್ಲ ಹೊಲಸಿದ್ದ ನೊಣ ಇರ್ತಾವಲ್ಲ, ಅವು ದೊಡ್ಡದೊಂದು ಡಂಗ್ ಹಿಲ್ ಅಂದ್ರೆ ಗೊತ್ತೇನ್ರಿ? ಡಂಗ್ ಹಿಲ್ ಅಂದ್ರೆ ಈ ದನ, ಒಂದು ಎಮ್ಮೆ ಅದರದ್ದು ಡಂಗಿಲ್ ಹಾಕ್ತೈತಿ, ಸೆಗಣಿ ಅಂತ ಹಾಕ್ತೈತಿ ರೀ. ದಬ್ 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 ಒಂದು ಪುಟ್ಟಿ ಅಷ್ಟು ಬೀಳ್ತೈತಿ. ಅದಕ್ಕೆ ಡಂಗಿಲ್ ಅಂತ ಕರೀತಾರೆ. ಒಂದು ನೊಣ ಏನು ಪ್ರಯತ್ನ ಮಾಡಿದ್ರೆ ಡಂಗಿಲ್ ಮೂವ್ಮೆಂಟ್ ಮಾಡೋಕ್ಕಾಗುತ್ತೇನೋ, ಸಾಧ್ಯ ಇಲ್ಲದ ಮಾತಿದು ಅಂತಂದಾಗ, ಹೌದಲ್ಲೋ? ಅಂದ್ರೆ ಇದ್ರ ಮೀನಿಂಗ್ ಏನಾಗುತ್ತೆ ಇಲ್ಲ ಅಂತಂದ್ರೆ ಟ್ರೈಂಗ್ ಟು ಡೂ ಇಂಪಾಸಿಬಲ್ ಥಿಂಗ್ಸ್ ಅಂತ ಆಗ್ತೈತಿ. ಆದ್ದರಿಂದ ಹೆಂಗೆ ಮ್ಯಾಚಿಂಗ್ ಮಾಡೋದು ಇದನ್ನ? ಏಕ 3, ಬಿ ಕ A1, ಸಿ ಕ 2, 3 1 2, 3 3 3 3 1 2. This option is right. Match the following with the reference to the motor. Motor car ಅಂದ್ರೆ PAP. Clay with pot feathers. Clay pot with feathers. ಈ ಎಂಬಂಟ ದೇವತೆ ಇದು. ಮ್ಯಾನ್ಸ್ ಹೆಡ್ POP. POPಗೆ ಓಟ್ ಯಾರು ಮ್ಯಾನ್ಸ್ ಹೆಡ್ಡಿಗೆ ಓಟ್ ಹಾಕ್ತಾರಂದ್ರೆ ಯಾರಿಗೆ ಹೆಡ್ ಇಲ್ಲ, ದೋಸ್ ಹೂ ಡೋಂಟ್ ಹ್ಯಾವ್ ಹೆಡ್ಸ್ ವಿಲ್ ಕಾಸ್ಟ್ ದೇರ್ ವೋಟ್ ಫಾರ್ ಮ್ಯಾನ್ಸ್ ಹೆಡ್ ಅಂತೆ ರೂಫ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಕ್ಯಾನ್ವಾಸ್ ಮಾಡ್ತಿರ್ತಾರೆ ಆನ್ ದ ಎಲೆಕ್ಷನ್ ಡೇ. ಕಾರಿಗೆ ಓಟ್ ಹಾಕ್ರಿ, ಓಟ್ ಫಾರ್ ಕಾರ್ ಆ್ಯಂಡ್ ಯು ವಿಲ್ ಮೂವ್ ಇನ್ ಕಾರ್ ಅಂಥೇಳಿ. ಅಂದ್ರೆ ಮೋಟರ್ ಕಾರ್ PAP, clay pot with feathers EE, second, third, first, second, third, first. This option is right. Read the given statements and answer the questions that follow with respect to the voter. Go and cast your paper for the enemy if you like. ರೂಫ್ ಹೇಳ್ತಾನೆ ಸ್ಟೇಟ್ಮೆಂಟ್. ಸೆಕೆಂಡನ್ನು ಕೂಡ ಒಂದು ಸ್ಟೇಟ್ಮೆಂಟ್, ಐ ವಿಲ್ ಕಾಸ್ಟ್ ಮೈ ಪೇಪರ್ ಫಾರ್ ಮಧುಕ. ಇದನ್ನು ರೂಫ್ನ ಹೇಳ್ತಾನ. ಇದನ್ನ ಎಲ್ಲಿ ಹೇಳ್ತಾನ ಅಂತಂದ್ರೆ 4 ಜನ ಯಜನ್ವ ಅವ್ರ ಮನೆಯೊಳಗೆ 4+1 5 ಏನೋ ಲೀಡರ್ಸ್ ಕೂತಿರ್ತಾರೆ. ನೈಟ್ ಲ್ಯಾಂಪ್ ಇರ್ತದೆ ಮುಂದೆ ಸ್ಮಾಲ್ ಸ್ಟೂಲ್ ಮೇಲೆ, 2 ಶಿಲ್ಲಿಂಗ್ ಇರ್ತಾನ, ಮತ್ತೊಂದು ಶಿಲ್ಲಿಂಗ್ ಹೆಚ್ಚಿಗೆ ಬೇಕಂತಾರವರು, ಮತ್ತೊಂದು ಶಿಲ್ಲಿಂಗ್ ಇರ್ತಾನ, ಇನ್ನೂ ಹೆಚ್ಚಿಗೆ ಬೇಕಂತಾರೆ, ಮತ್ತೊಂದು ಶಿಲ್ಲಿಂಗ್ ಇರ್ತಾನೆ, ಇನ್ನೂ ಹೆಚ್ಚಿಗೆ ಬೇಕಂತ ಎದ್ದು ಬಿಡ್ತಾರೆ ಮೇಲೆ. ಹಾಕ್ತಿದ್ರೆ ಹಾಕ್ಲಿಕ್ಕಂದ್ರೆ ಹೋಗು. ನಮ್ಮ ಎನಿಮಿಗೆ ಹಾಕ್ತಾರ ನೀವು, ಹೊಟ್ಟು ಹಾಕ್ರಿ ನಾನು ನೋಡ್ತೀನಿ ಅಂತ ಹೋದಾಗ ಅವರೇ ಇಲ್ಲ ಕೂಟ್ರಿ ಹಂಗೆ ಮಾಡಿಬಿಡ್ರಿ ಅಂತ ತಿಳ್ಕೊಂಡು 4 ಶಿಲ್ಲಿಂಗ್ಸ್ ಅನ್ನು ಇಸ್ಕೋತಾರೆ. ಇದನ್ನು ಅವತ್ತಿನ ದಿವಸ ಹೇಳ್ತಾರೆ. ಓಜನ್ವಾ ಇದು ಏನದು, ಇದು ಇರ್ತದಲ್ಲ ಒಮಿಯೋಫಿಯಾ ಮ್ಯಾನ್ಷನ್ ಅಂತ ಮಾರ್ಕಸ್ ಐಬಿ ಅವರ ಮನೆ ಓಪನಿಂಗ್ ಇರ್ತದಲ್ಲ, ಅವತ್ತಿನ ದಿವಸ ಫೀಸ್ಟ್ ಮಾಡ್ಕೊಂತ ಇದು ಘಟನೆ ನಡೀತೈತೆ. ಐ ವಿಲ್ ಕಾಸ್ಟ್ ಮೈ ಪೇಪರ್ ಬೈ ಮಧುಕ ಅಂತ ತಿಳ್ಕೊಂಡು ಇಲೆಕ್ಷನ್ ಡೇ ಹಿಂದಿನ ದಿವಸ ನಡೀತೈತೆ. 5 ಶಿಲ್ಲಿಂಗ್ಸ್ನ ಕೊಡ್ತಾರೆ POP ಕ್ಯಾಂಪೇನ್ ಲೀಡರ್. ಅವೆಲ್ಲ 5 ಶಿಲ್ಲಿಂಗ್ಸ್ನ ರೆಡ್ ನೋಟ್ಸ್ ವಿತ್ ಎ ಫಾರ್ಮರ್ ಹಾರ್ವೆಸ್ಟಿಂಗ್ ಕೋಕೋವಾ ಪಿಕ್ಚರ್ ಆನ್ ಇಟ್, ಆ್ಯಕ್ಚುಲಿ ಕ್ಯಾಪ್ಟಿವೇಟೆಡ್ ಅಂತ ಐತಲ್ಲಿ, ಮರ್ಸ್ಮರೈಸ್ಡ್ ಅಂತ. ಇದನ್ನು ರೂಫ್ನ ಹೇಳ್ತಾನಲ್ಲ. ಇವ್ರು ಏನು ಮಾಡಂತಾರೆ, ಇವರು ಆನ್ಸರ್ ದ ಕ್ವಶನ್ಸ್ ಅಂತಾರೆ. ಬರ್ರಿ ನೋಡು, ಐಡೆಂಟಿಫೈ ದ ರಾಂಗ್ ಸಜೆಷನ್ ಅಂತಾರೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಅಟೆಡ್ ಬೈ ರೂಫ್, ಕರೆಕ್ಟ್ ಆಯ್ತು ಅದು. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು ದ POP, ಕರೆಕ್ಟ್ ಆಗ್ತದೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು PAP, ಹೌದು ಇಬ್ಬರಿಗೂ ಕರೆಕ್ಟ್ ಅದ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಅಟೆಡ್ ಆಫ್ಟರ್ ಮನಿ ಈಸ್ ಆಫರ್ಡ್ ಟು ವೋಟರ್ಸ್.
ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಅಟರ್ಡ್ ಆಫ್ಟರ್ ದ ಮನಿ ಈಸ್ ಆಫರ್ಡ್ ಟು ದ ವೋಟರ್ಸ್. ಇದು ಏನದು ಗೋ ಆ್ಯಂಡ್ ಕಾಸ್ಟ್ ಇವರ ಪೇಪರ್. ಹೌದು, ಮನಿ ಕೊಟ್ಟ ಮೇಲೆ ಹೇಳ್ಯಾರ. ಐ ವಿಲ್ ಕಾಸ್ಟ್ ಇದು ಮನಿ ಕೊಟ್ಟ ಮೇಲೆ ಹೇಳ್ಯಾರ. ಮತ್ತಷ್ಟು ಕರೆಕ್ಟ್ ಅದಾವಲ್ಲಿ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಅಟರ್ಡ್ ಬೈ ರೂಫ್. ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು POP. ತಡೀರಿ. ಗೋ ಆ್ಯಂಡ್ ಕಾಸ್ಟ್ ಇವರ ನೋ POP ಸಂಬಂಧಪಟ್ಟೇ ಇಲ್ಲಿದ್ದಾರೆ. POP ಸಂಬಂಧಪಟ್ಟೇ ಇಲ್ಲಿದ್ದಾರೆ. PAP ಸಂಬಂಧಪಟ್ಟದ್ದು ಇದು ಕರೆಕ್ಟ್ ಆಗ್ತದೆ. ರಾಂಗ್ ಸ್ಟೇಟ್ಮೆಂಟ್. POP ಸಂಬಂಧಪಟ್ಟದ್ದು ಕಾಸ್ಟ್ ಮೈ ಪೇಪರ್ ಇಲ್ಲ. POPಗೆ ಸಂಬಂಧಪಡ್ತದೆ ಇದು. POPಗೆ ಸಂಬಂಧಪಡ್ತದೆ. Both statements are uttered by roof. ಹೌದು. Both the statements are related to POP. ತಡಿ ನೋಡು. ಕಾಸ್ಟ್ ಯುವರ್ ವೋಟ್ ಫಾರ್ ಬದುಕ ಇಲ್ಲ. ಕರೆಕ್ಟ್ ಐತೆ ಅಲ್ರಿ ಅದ್ರ. ಯಾಕಂದ್ರೆ ಇಲ್ಲಿ ಐತಲ್ಲ ಕಾಸ್ಟ್ ಯುವರ್ ವೋಟ್, ಕಾಸ್ಟ್ ಯುವರ್ ವೋಟ್, ಕಾಸ್ಟ್ ಯುವರ್ ಪೇಪರ್ ಫಾರ್ ದ ಎನಿಮಿ ಇಫ್ ಯು ಲೈಕ್. ಈ ಸ್ಟೇಟ್ಮೆಂಟ್ ಹೇಳುವಾಗ POP ಅವರದ್ದು ವಿಚಾರ ಬರೋದೇ ಇಲ್ಲ. ಅದ್ರ ಮಾತಾಡಕತ್ತವ್ರು ಯಾರು? ಉಮಿಯೋಫಿ ಆದ ಪೀಪಲ್ ಮತ್ತು ಕ್ಯಾಂಪೇನರ್ ಆಫ್ PAP. ಇದ ಕರೆಕ್ಟ್ ಆಗ್ತದೆ. ಅಂದ್ರೆ ರಾಂಗ್ ಸಜೆಷನ್ ಇದ್ರೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು POP ಅಂತಾರೆ. POP ಸಂಬಂಧಪಟ್ಟದ್ದು ಅಂತದ್ದು ಎರಡೂ ಅಲ್ಲದು. ಇದು POP ಸಂಬಂಧಪಟ್ಟದ್ದು. ಇದು POP ಸಂಬಂಧಪಟ್ಟೇ ಇಲ್ಲದ್ರೆ. ಆದ್ದರಿಂದ ಇಷ್ಟು ಭಾಳ ಗೊಂದಲ ಮಾಡಿಬಿಟ್ರೆ ಕ್ವಶನ್. ಇದನ್ನು ಸೇಸ್ತು ಗೊಂದಲ ಮಾಡ್ಯಾರ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಬೋತ್ ಸ್ಟೇಟ್ಮೆಂಟ್ಸ್ ಬಿಲಾಂಗ್ ಟು POP ಅಂತಾರ. ಇದೆಲ್ಲ POP ಸಂಬಂಧಪಟ್ಟದ್ದು ಬರೋದೇ ಇಲ್ಲ ಅದು. ಹಾಗಾದ್ರಿಂದ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು POP ಅನ್ನುವಂಥ ಆಪ್ಷನ್ ಇನ್ಕರೆಕ್ಟ್ ಆಪ್ಷನ್ ಆಗ್ತೈತೆ. ರಾಂಗ್ ಸಜೆಷನ್ ಆಗ್ತೈತೆ. 10th ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ವೋಟರ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ವೋಟರ್. ಕರೆಕ್ಟ್ ಅಂದರೆ ಯಾವ 3 ರಾಂಗ್ ಕೊಟ್ಟರಂದಂಗೆ ಆಯಿತು. Rufus OKK campaigned and voted only for PAP. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. ಯಾಕೆ ಎರಡೂ ಹಾಕ್ಯಾನ. ಇವರು ಓನ್ಲಿ ಫಾರ್ PAP ಹಾಕ್ಯಾನಂತಾರೆ. ವೋಟು ತಪ್ಪಾಗ್ತದೆ. ಎಲ್ಡರ್ಸ್ ಎಕ್ಸ್ಪ್ರೆಸ್ ದರ್ ವಿಲ್ಲಿಂಗ್ನೆಸ್ ಟು ವೋಟ್ ಫಾರ್ ಮಧುಕ. ಮಡುಕಕ್ಕೆ ಹಾಕೋದಿಲ್ಲ. ಮಾರ್ಕ ಸಾಹೇಬಿಗೆ ಹಾಕ್ತು ಅಂತಾರೆ. ಇದು ಕರೆಕ್ಟ್ ಆಗ್ತಾನ? ಯಾಕಂದ್ರೆ ಇದು ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಾರೆ. ರೂಫಸ್ OKK ಕ್ಯಾಂಪೇನ್ಡ್ ಅಂಡ್ ವೋಟೆಡ್ ಫಾರ್ ಓನ್ಲಿ. ಕರೆಕ್ಟ್ ಅಲ್ಲ. ಎಲ್ಡರ್ಸ್ ಎಕ್ಸ್ಪ್ರೆಸ್ ದೇರ್ ವಿಲ್ಲಿಂಗ್ನೆಸ್ ಟು ವೋಟ್ ಫಾರ್ ಮಧುಕ. ಇಲ್ಲ, ಇದು ಕರೆಕ್ಟ್ ಅಲ್ಲ. Rufus OKK tore the ballot paper into 2 pieces and put 1/2 in each box. ಇದು ಕರೆಕ್ಟ್ ಐತೆ ನೋಡ್ರಿ. ಮಾರ್ಕಸ್ ಸಾಹೇಬಿ ನೋ ದಟ್ ಹಿ ವುಡ್ ಬಿ ಡಿಫೀಟೆಡ್. ಇದು ರಾಂಗ್ ಅದ. ಹಂಗಾದ್ರೆ C ಆಪ್ಷನ್ ಕರೆಕ್ಟ್ ಐತಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೆಯ್ಟ್ ಮಾಡಿರಿ. ಮತ್ತು ಹೊಸ ಟೈಪ್ ಆಫ್ ಕ್ವಶನ್ನು ಮುಂದಿನ ಯೂನಿಟದ್ದು ಎಲ್ಲ ತೊಗೊಂಡು ಹೊಸ ತೊಗೊಂಡು ಬರ್ತೀನಿ. ತಮಗೆ ಮಸ್ತ್ ಯೂಸ್ಫುಲ್ ಆಗಿರ್ತಕ್ಕಂಥ ಮ್ಯಾಟ್ರನ್ನ ತರ್ತೀನಿ ಫ್ರೆಂಡ್ಸ್. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರು ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ. ವೇಟ್ ಮಾಡಿರಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಮೋಸ್ಟ್ ಯೂಸ್ಫುಲ್ ಆಗಿರ್ತಕ್ಕಂಥ ಮ್ಯಾಟ್ರನ್ನು ತಗೊಂಡು ಬಂದು ತಮಗೆ ಕೊಡ್ತೀನಿ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.